ನನ್ನ ಟ್ರಾವೆಲ್ ವಿಡಿಯೋಸ್ ನಿಮಗೆ ಇಷ್ಟವಾಗುತ್ತಿದೆಯಾ? ಬೆಂಬಲ ಕೊಡಿ, ಸಿಕ್ಕಾಪಟ್ಟೆ ಖುಷಿಯಾಗುತ್ತೆ. ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಸತ್ಯ ಕನ್ನಡ ಟ್ರಾವೆಲರ್. ನನ್ನ ಇನ್ನೊಂದು ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಈ ವಿಡಿಯೋನ ಕಂಟಿನ್ಯೂ ಮಾಡೋಣ. ಸೊ ಇವತ್ತು ಬಂದಿದ್ದೇವೆ ಶಿವಮೊಗ್ಗ ಸಕ್ಕರೆ ಬಯಲಿಗೆ. ಸೊ ನಾನು ಕೋಲಾರ ನಿನ್ನೆ 7 ಗಂಟೆಗೆ ಬಿಟ್ಟಿದ್ದು ಈವ್ನಿಂಗ್. ಸೊ ಇಲ್ಲಿ ಶಿವಮೊಗ್ಗ ತಲುಪೋಷ್ಟೊತ್ತಿಗೆ ಮಾರ್ನಿಂಗ್ 7 ಗಂಟೆ ಆಯಿತು. ಸೊ ಬಜೆಟ್ ಟ್ರಾವೆಲರ್ ಅಲ್ವಾ, ಸೊ ಅದಕ್ಕೆ ಬಜೆಟ್ ನೋಡಿಕೊಂಡು ನಾವು ಟ್ರಾವೆಲ್ ಮಾಡಬೇಕು. ಆಮೇಲೆ ನಾನು ಬುಕ್ ಮಾಡಿದ್ದು ಐರಾವತ ಹೊಸದಾಗಿ ಲಾಂಚ್ ಮಾಡಿದ್ದಾರಲ್ಲ 2.0 ಕ್ಲಬ್ ಕ್ಲಾಸ್ 2.0 ಐರಾವತ ಬಸ್ಸಲ್ಲಿ ಬಂದಿದ್ದು. ಸೊ ಚೀಫ್ ಆ್ಯಂಡ್ ಬೆಸ್ಟಾಗಿ ಸಿಗುತ್ತೆ ನಮ್ಗೆ ಟ್ರಾವೆಲ್ ಕೂಡ. ಆಮೇಲೆ ಶಿವಮೊಗ್ಗಕ್ಕೆ ಬಂದಿದ್ದೀನಿ ಸಕ್ಕರೆ ಬಯಲಿಗೆ. ಸೊ ಒಂಥರ ಎಕ್ಸೈಟ್ಮೆಂಟ್ ಆಗ್ತಿದೆ. ನೋಡೋಣ ಯಾವ ಥರ ಇದೆ ಸಕ್ಕರೆ ಬಯಲೂರನ್ನ ಎಲ್ಲ ನೋಡ್ತೀನಿ, ಬನ್ನಿ. ದಯವಿಟ್ಟು ಶಿವಮೊಗ್ಗಗೆ ಏನಾದರೂ ಬಂದರೆ ಪ್ರೈವೇಟ್ ಬಸ್ ಇಲ್ಲ ಅಂತಂದರೆ ಗೌರ್ನಮೆಂಟ್ ಬಸ್ಸು. ಸೊ ಇವನ್ನ ನೀವು ಕ್ಯಾಚ್ ಮಾಡಿ. ಆಟೋ ಇಲ್ಲ, ಆ್ಯಕ್ಚುಲಿ ಕ್ಯಾಬ್ ಸಿಗಲ್ಲ, ಆಟೋ ಸಿಗುತ್ತೆ. ಸೊ ಆಟೋ ಅಂತ ಬಂದರೆ ನಿಮಗೆ ತುಂಬ ದುಬಾರಿ ಆಗುತ್ತೆ. ಒಂದು ಅಪ್ರಾಕ್ಸಿಮೇಟ್ ಶಿವಮೊಗ್ಗದಿಂದ ಸಕ್ಕರೆ ಬಯಲಿಗೆ ಒಂದು 300 ಅಪ್ರಾಕ್ಸಿಮೇಟ್ ಕೇಳ್ತಾರೆ. ಸೊ ನನಗೆ 400 ಕೇಳಿದರು. ಸೊ ಅದಕ್ಕೆ ನಾನು 1 ಅವರ್ 1.5 ಅವರ್ ವೆಯ್ಟ್ ಮಾಡಿ ಸೊ ಪ್ರೈವೇಟ್ ಬಸ್ನ ಕ್ಯಾಚ್ ಮಾಡಿದೆ. ಸೊ ಪ್ರೈವೇಟ್ ಬಸ್ಸಲ್ಲಿ ಚಾರ್ಜ್ ಬಂದು 40 ರೂಪೀಸ್. ನೋಡಿ ಯಾವ ಥರ ಎಂಟ್ರಿ ಆಗ್ತಿದ್ದೆ. ಆನೆ ನಡೆದಿದ್ದೇ ದಾರಿ. ಏನು ತಿನ್ನಿಸ್ತಿದ್ದಾರೆ, ಏನೋ ತಿಂದ್ಬಿಟ್ಟು ಈಗ ಹೊರಡ್ತು ಒಳಗಡೆ. ಸಾಲಾಗಿ ಬನ್ನಿ ಅಂತಾರೆ, ಅಲ್ಲೇ ನೋಡಿದ್ರೆ ಸಾಲಾಗೆ ಇಲ್ಲ. ಆ್ಯಕ್ಚುಲಿ ತುಂಬ ರಶ್ ಇದ್ದಾರೆ. ಫಸ್ಟ್ ಬಂದಿದ್ದು ನಾನು, ಈಗ ಲಾಸ್ಟಲ್ಲಿ ನಿಂತ್ಕೊಂಡಿದ್ದೀನಿ. ನೋಡಿ ತುಂಬ ರಶ್ ಇದೆ. ಫೈನಲಿ ನಾವು ಟಿಕೆಟ್ ತೊಗೊಂಡ್ವಿ. ಟಿಕೆಟ್ ಎಷ್ಟು ಪ್ರೈಸ್ ಎಷ್ಟು ಗೊತ್ತಾ? ಪ್ರೈಸ್ ಬಂತು 50 ಕಾಣಿಸುತ್ತಲ್ಲ, 50 ಹಾಕ್ತೀನಿ. ಸ್ಟಾರ್ಟಿಂಗಲ್ಲಿ ಹಾಕ್ತೀನಿ ಪ್ರೈಸ್ ಎಷ್ಟು ಅಂತ. ಸೊ ಟಿಕೆಟ್ ತೊಗೊಂಡು ಈಗ ಸೀದಾ ನಾವು ಹೋಗ್ತಿರೋದು ಅಲ್ಲಿಗೆ. ಆನೆಗೆ ಯಾವ ಥರ ಸ್ನಾನ ಮಾಡ್ತಾರೆ ಏನು, ಬಟ್ ನಾವು ಮಾಡಿಸೋಣ. ಫಸ್ಟ್ ಟೈಮ್ ಶಿವಮೊಗ್ಗ. ಸೊ ಒಂಥರ ಖುಷಿ ಆಗ್ತಿದೆ ಶಿವಮೊಗ್ಗಕ್ಕೆ ಬಂದಿದ್ದಕ್ಕೆ. ನೆಕ್ಸ್ಟ್ ಇಲ್ಲಿ ಎಲ್ಲ ಮುಗಿಸ್ಕೊಂಡು ನಾವು ಕುವೆಂಪು ಅವ್ರ ಮನೆಗೆ ಹೋಗೋಣ. ಸೊ ಫುಲ್ ಇದೆಲ್ಲ ಏನೇನು ಇದು ಆ್ಯಕ್ಟಿವಿಟೀಸ್ ಎಲ್ಲ ಇಲ್ಲೆಲ್ಲ ಫುಲ್ ಕ್ಲೋಸ್ ಮಾಡೋಣ, ಬನ್ನಿ ಹೋಗೋಣ. ಸೊ ಇದೆ ಶಿವಮೊಗ್ಗ, ನೋಡ್ತಿದ್ದೀರಾ ಸಕ್ಕರೆ ಬಯಲು. ಐ ಲವ್ ಸಕ್ಕರೆ ಬಯಲು. ಅಲ್ಲೆಲ್ಲ ಫುಲ್ ಎಲ್ಲ ಅಂದರೆ ಅಲ್ಲಿ ಎಲ್ಲ ಸೆಲ್ಫಿ ತೊಗೊತಿದ್ದಾರೆ. ಒಂದು ವ್ಯೂ ಹಾಕೊಂಬೇಡ. ಸೊ ಅಲ್ಲಿ ಆನೆ ಹೋಗ್ತಿದ್ದೆ ನೋಡಿ. ಸೊ ಝೂಮ್ ಮಾಡ್ತೀನಿ. ಆನೆ ನೋಡಿದ್ರಾ? ಸೊ ಹಾಗೆ ಒಂದು ವ್ಯೂ ಮಾಡ್ಕೊಂಬೋಣ. ಇನ್ನೊಂದು ಆನೆ ಹೋಗ್ತಿದೆ, ಇನ್ನೊಂದು 2. ವಾವ್, ಬ್ಯೂಟಿ. ಎಷ್ಟು ಇದೆ ಫಸ್ಟ್ ಟೈಮ್ ಅಂದರೆ ನಾನು ಯಾವಾಗ ಧರ್ಮಸ್ಥಳದಲ್ಲಿ ನೋಡಿದ್ದು ಆನೆನ. ಸೊ ಇವತ್ತೇ ನಾನು ನೋಡ್ತಾ ಇರೋದು. ತುಂಬ ವರ್ಷಗಳಾದ ನಂತರ ಆನೆನ ನೋಡ್ತಾ ಇದ್ದೀವಿ. ಒಂಥರ ಖುಷಿಯಾಗುತ್ತೆ ಆನೆ ನೋಡ್ಬೇಕಂದ್ರೆ. ಆ್ಯಕ್ಚುಲಿ ಇಲ್ಲಿ ಪುನೀತ್ ಸರು ಒಂದು ಆನೆನ ದತ್ತಕ್ಕೆ ತೊಗೊಂಡಿದ್ರಂತೆ. ಸೊ ಅದನ್ನ ಕೇಳ್ತೀನಿ ಎಲ್ಲಿದೆ ಅಂತ, ಅದನ್ನ ನೋಡಿಸ್ತೀನಿ. ಆ್ಯಕ್ಚುಲಿ ನೋಡೋಣ ಹೇಗಿದೆ. ಪುನೀತ್ ಸರ್ ದತ್ತು ತೊಗೊಂಡಿದ್ರಂತೆ ಅವಾಗ. ಸೊ ಇವಾಗ ಅದು ಹೇಗೆ ಆಗಿರ್ಬೋದು ಅನ್ನೋದನ್ನ ನೋಡಿಸ್ತೀನಿ. ಇಲ್ಲಿ ಬೋಟ್ ರೈಡು, ದೋಣಿ ವಿಹಾರ, ಬೋಟ್ ರೈಡ್, ಆನೆ ಸವಾರಿ. ಸೊ ಇಲ್ಲಿ ಬೋಟ್ ರೈಡ್ಗೆ ಇನ್ನೂ ಓಪನ್ ಮಾಡಿಲ್ಲ ಗೇಟು. ಸೊ ನೋಡಿ ಇವಾಗ ಅಲ್ಲೇನು ನೋಡ್ತಿದ್ದೀವಲ್ಲ, ಸೊ ಅಲ್ಲೇ ಆನೆನ ಸ್ನಾನ ಮಾಡಿಸ್ತಿರ್ತಾರೆ, ತೊಳಿತಾ ಇರ್ತಾರೆ. ಬನ್ನಿ ಹೇಗೆ ತೊಳಿತಾ ಇರ್ತಾರೆ ನೋಡೋಣ. ವಾವ್, ಸೊ ಅಮೇಜಿಂಗ್. ಇಷ್ಟು ಚಂದ ಅಲ್ವಾ ಆನೆ ಹತ್ತರಿಂದ ನೋಡ್ಬೇಕಂದ್ರೆ. ಒಂಚೂರು ಭಯ ಆಗುತ್ತೆ ನೋಡಿ. ನಮ್ಮ ಮಾವು ತಂದೆ ನೋಡಿದ್ರೆ ಭಯ ಆಗಲ್ಲ. ಸೊ ಅವ್ರಿಗೆಲ್ಲ ಅಭ್ಯಾಸ ಆಗಿರುತ್ತೆ. A few moments later. ಸೊ ಏನಪ್ಪ ಅಂದರೆ ಆ್ಯಕ್ಚುಲಿ ಆನೆ ತೊಳೆಯೋದಕ್ಕೂ ಟಿಕೆಟ್ ತೊಗೋಬೇಕತ್ತೆ. ಸೊ ನಾನು ಎಂಟ್ರೆನ್ಸ್ ಮಾತ್ರ ಟಿಕೆಟ್ ತೊಗೊಂಡಿದ್ದು.
ಸೊ ಆನೆ ಟಿಕೆಟ್ ತೊಗೊಳಕ್ಕೆ ಅದೊಂದು 100 ರೂಪೀಸ್ ಅಂದರು. ಟಿಕೆಟ್ ತೊಗೊಂಬರಕ್ಕೆ ಹೋಗ್ತಾಯಿದ್ದೀನಿ. ಟಿಕೆಟ್ ತೊಗೊಂಬಂದು ಆಮೇಲೆ ಆ ವಿಡಿಯೋ ಕ್ಲಿಪ್ ಹಾಕ್ತೀನಿ. ತೊಗೊಂಡ್ವಿ. ಆ್ಯಕ್ಚುಲಿ 100 ರೂಪೀಸ್ ಪೇ ಆಯಿತು. 100 ರೂಪೀಸ್ ಪೇ ಆಯಿತು ಆನೆ ತುಳಿಯೋಕ್ಕೆ ಮಾತ್ರನೇ. ಹೋಗಿ ಆನೆನ ಒಂದು ಸತಿ ಮುಟ್ಟೋಣ ಹೇಗಿರುತ್ತೆ ಅಂತ. ಆ ಫೀಲಿಂಗೇ ಬೇರೆ ಇರುತ್ತೆ. ಬನ್ನಿ ಆನೆನ ಒಂದು ಸರಿ ತೊಳೆದು ಬರೋಣ. ಆ್ಯಕ್ಚುಲಿ ಬೋಟ್ ರೈಡ್ ಅಂತ, ಬೋಟ್ ರೈಡ್ ಎಲ್ಲ ಕ್ಲೋಸ್ ಆಗಿದೆ, ಇನ್ನೂ ಅವರು ಓಪನ್ ಮಾಡಿಲ್ಲ. ಸೊ ಬೋಟ್ ರೈಡ್ ಹೇಗೋ ಏನೋ, ಬಟ್ ಆನೆನ ತೊಳೆದು ಹೋಗೋಣ. ತುಂಬ ಖುಷಿ ಆಗ್ತಿದೆಯಲ್ಲ. ಫೈನಲಿ ಬಂದಾಯಿತು ನೋಡಿ. ಇಲ್ಲೇ ಆನೆ ತೊಳಿತಿರೋ ಜಾಗ. ಸೊ ಒಂದು ಆನೆನ ಆಲ್ರೆಡಿ ತೊಳಿತಿದ್ದಾರೆ. ನಾವು ಟ್ರೈ ಮಾಡೋಣ ಹೇಗಿರುತ್ತೆ ಆ ಎಕ್ಸ್ಪೀರಿಯೆನ್ಸ್ ಅಂತ. ತಿಳಿಸ್ಕೊಟ್ರೆ ಎಸ್ಕೊಳ್ತಾರೆ ಅಷ್ಟೇ. ಅವರು ಕೊಡ್ಬೇಕನ್ನೋದು ಏನಿಲ್ಲ. ವಿಡಿಯೋ ಮಾಡ್ತಾನೆ ಅಣ್ಣ. ಸ್ವಲ್ಪ ಈ ಕಡೆ ಬಂದ್ಬಿಡ್ತೀರಾ? ಜಲ್ದಿ ಇಟ್ಕೋತೀನಿ. ಇಟ್ಕೋತೀನಿ. ಸೊ ನಾವು ಅಲ್ಲಿಂದ ಸೀದಾ ಇಲ್ಲಿಗೆ ಬಂದ್ರಿ ಆನೆ ಹಿಂದೆನೆ. ಸೊ ಅಲ್ಲೆಲ್ಲ ಆನೆಗಳನ್ನ ಇನ್ನೂ ಕೆಲವೊಂದು ತೊಳಿತಿದ್ದಾರೆ ಅಲ್ಲಿ. ಸೊ ಯಾವ್ದಾವುದು ತೊಳಿತಿದ್ದಾದವು ಅದನ್ನೆಲ್ಲ ತೊಗೊಂಬಂದು ಇಲ್ಲಿ ಕಟ್ಟೆ ಹಾಕಿ ಅದಕ್ಕೆ ಬಾಳೆಹಣ್ಣಾಗಿರ್ಬೋದು, ಇನ್ನು ಬೇರೆ ಅದು ಏನೇನು ತಿನ್ನುತ್ತೋ ಅದನ್ನೆಲ್ಲ ತಿನ್ನಿಸ್ತಾರೆ ಇಲ್ಲಿ. ಅಂತಾರೆ ಇಲ್ಲಿ ರೆಸ್ಟ್ ಮಾಡೋ ಪ್ಲೇಸ್ ಇದು. Wow, so amazing.
ಸಕ್ರೆಬಲ್ ಏನೇನು ನೋಡಿದ್ವಿ, ಎಲಿಫೆಂಟ್ನ ಆನೆಗಳನ್ನ ತೊಳೆದಿದ್ದು, ಆಮೇಲೆ ಬೋಟ್ ರೈಡಿಂಗು. ಆ್ಯಕ್ಚುಲಿ ನಾನು ಮಲ್ಪೆಯಲ್ಲಿ ಹೋಗಿದ್ದೇನೆ, ಸೊ ಮಲ್ಪೆಯಲ್ಲಿ ಚೆನ್ನಾಗಿರ್ತಾಯಿತ್ತು. ಇಲ್ಲಿ ಬೋಟ್ ರೈಡಿಂಗ್ ಅಂದರೆ 200 ರುಪೀಸ್ ಫರ್ ಹೆಡ್, 200 ರೂಪಾಯಿ. ಸೊ ಅದೇನು ಒಂದು 15 ನಿಮಿಷ. ಸೊ ನಾವು ಮೊನ್ನೆಲ್ಲ ಹೋಗಿದ್ವಲ್ಲ, ಸೊ ಅದಕ್ಕೆ ಬೇಡ ಅಂತೇಳಿ ಡಿಸೈಡ್ ಮಾಡಿದೆ. ಈಗ ಜಸ್ಟ್ ನೆಕ್ಸ್ಟ್ ಎಲ್ಲಿ ಹೋಗ್ತಾ ಇದ್ದೀವಿ ಅಂದರೆ ಕುವೆಂಪು ಅವ್ರ ಮನೆಗೆ ಹೋಗ್ತಾ ಇದ್ದೀವಿ. ಬನ್ನಿ, ಕುವೆಂಪು ಅವ್ರ ಮನೆ ಹೇಗಿದೆ ಅಂತ ನೋಡಿಸ್ತೀನಿ. ಸೊ ಇಲ್ಲಿಂದ ನೆಕ್ಸ್ಟ್ ಡೆಸ್ಟಿನಿ ಕುವೆಂಪು ಅವರ ಮನೆ, ತೀರ್ಥಹಳ್ಳಿ. ದಯವಿಟ್ಟು ನನ್ನ ವಿಡಿಯೋ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಶೇರ್ ಮಾಡಿ. ಇಂಥ ಒಳ್ಳೆ ಕಂಟೆಂಟ್ಸ್ ಕೊಡ್ತಾನೆ ಇರ್ತೀನಿ. ಸೊ ಅಂಟಿಲ್ ದಟ್ ಟೇಕ್ ಕೇರ್, ಬಾಯ್ ಬಾಯ್.